ನಮಸ್ಕಾರ ಬಂಧುಗಳೇ. ಜೂನ್ 2ನೇ ತಾರೀಕು ಅಂದರೆ 2026 ಜೂನ್ 2ನೇ ತಾರೀಕು ಸರಿಯಾಗಿ ರಾತ್ರಿ 1:53 ದೇವಗುರು ಬೃಹಸ್ಪತಿಯು ಮಿಥುನ ರಾಶಿಯಿಂದ ಕಟಕ ರಾಶಿ ಅಂದರೆ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇದೇ ಜೂನ್ 2ನೇ ತಾರೀಕು ರಾತ್ರಿ 1:53. ಇದು ಮೀನರಾಶಿಯವರಿಗೆ ಸಾಮಾನ್ಯ ಬದಲಾವಣೆಯಲ್ಲ. ಇದು ನಿಮ್ಮ ಜೀವನದ ಅಂದರೆ ಮೀನರಾಶಿಯವರ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಭಾಗ್ಯೋದಯದ ಸಮಯ. ಬಂಧುಗಳೇ, ಈ ಮೀನರಾಶಿಗೆ ಅಧಿಪತಿನೇ ಗುರು. ಈ ಗುರು ಏನು ಮಾಡ್ತಾ ಇದ್ದಾನೆ ಅಂದರೆ ಜೂನ್ 2ನೇ ತಾರೀಕು ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾದಂತಹ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಈ ಮೀನರಾಶಿಯವರಿಗೆ ಈ ಗುರು ರಾಶಿ ಬದಲಾವಣೆಯಿಂದ ಯಾವ ರೀತಿಯ ಫಲಗಳು ಲಭಿಸುತ್ತವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಅಂದರೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡೋಣ. ಈ ಗುರು ಇಲ್ಲಿ ತನಕ ಮೀನರಾಶಿಯಿಂದ 4ನೇ ಮನೆಯಲ್ಲಿ ಸ್ಥಿತನಾಗಿದ್ದ. ಈಗ ಅಂದರೆ ಜೂನ್ 1ನೇ ತಾರೀಕಿನಿಂದ ಕಟಕ ರಾಶಿಗೆ ಅಂದರೆ ಮೀನ 1, ಮೇಷ 2, ವೃಷಭ 3, ಮಿಥುನ 4, ಕಟಕ 5 ಈ 5ನೇ ರಾಶಿ ಅಂದರೆ ಪಂಚಮ ಸ್ಥಾನಕ್ಕೆ, ಮೀನರಾಶಿಯಿಂದ ಪಂಚಮ ಸ್ಥಾನಕ್ಕೆ ಗುರು ಇದೇ ಜೂನ್ 1ನೇ ತಾರೀಕು ಬರ್ತಾ ಇದ್ದಾನೆ. ಈ ನಮ್ಮ ಹಿಂದೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪಂಚಮದಲ್ಲಿರುವಂತಹ ಗುರುವನ್ನು ಅತ್ಯಂತ ಶ್ರೇಷ್ಠ ಅಂತ ಕರಿತೀವಿ. ಏಕೆ ಅಂದರೆ 5ನೇ ಮನೆ ಅಂದರೆ ಅದು ಪೂರ್ವ ಪುಣ್ಯಸ್ಥಾನ, ಬುದ್ಧಿಸ್ಥಾನ. ಅದಕ್ಕಿಂತ ಮುಖ್ಯವಾಗಿ ಈ 5ನೇ ಸ್ಥಾನ ಅಂತಕ್ಕಂಥದ್ದು ಸಂತಾನ ಸ್ಥಾನ. ಏನು ಇಲ್ಲಿ ತನಕ ಈ ಮೀನರಾಶಿಯವರು ಶನಿ ಗ್ರಹದಿಂದ ಸಾಡೆಸಾತಿಯನ್ನು ಅನುಭವಿಸ್ತಾ ಇದ್ರೆ ಆ ಎಲ್ಲ ಕೆಟ್ಟ ಪರಿಸ್ಥಿತಿಗಳು ಮಾಯವಾಗಿ ನಿಮ್ಮ ಜೀವನದಲ್ಲಿರುವಂತಹ ಅನೇಕ ಅಡೆತಡೆಗಳು, ಏನು ಕಷ್ಟ ನಷ್ಟಗಳನ್ನು ಅನುಭವಿಸ್ತಿದ್ರೆ ಅವೆಲ್ಲವೂ ಕೂಡ ಮಾಯವಾಗಿ ಇನ್ನು ಮುಂದೆ ಗುರುವಿನಿಂದ ಒಳ್ಳೆಯ ಫಲಿತಾಂಶಗಳನ್ನು ಈ ಮೀನರಾಶಿಯವರು ಅನುಭವಿಸಲಿಕ್ಕೆ ಪ್ರಾರಂಭ ಮಾಡ್ತೀರಾ ಇದೇ ಜೂನ್ 2ನೇ ತಾರೀಕಿನಿಂದ. ಈ ಪಂಚಮದಲ್ಲಿರುವಂತಹ ಗುರು ಮೀನರಾಶಿಯವರಿಗೆ ಮೊಟ್ಟ ಮೊದಲಿಗೆ ಸಂತಾನ ಯೋಗವನ್ನು ಕರುಣಿಸ್ತಾ ಇದ್ದಾನೆ. ಅಂದರೆ ಯಾರು ಈ ಮೀನರಾಶಿಯವರಿದ್ದರೆ ಅವರಿಗೆ ಮಕ್ಕಳಿರಲಿಲ್ಲ ಅಂಥವರಿಗೆ ಸಂತಾನ ಯೋಗ, ಸಂತಾನ ಪ್ರಾಪ್ತಿ ಯೋಗ ಮತ್ತು ಮಕ್ಕಳಿಂದ ಲಾಭವನ್ನು ಈ ಗುರು ಕರುಣಿಸ್ತಾ ಇದ್ದಾನೆ ಇದೇ ಜೂನ್ 2ನೇ ತಾರೀಕಿನಿಂದ. ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದರೆ, ಯಾರು ಉನ್ನತ ವಿದ್ಯಾಭ್ಯಾಸವನ್ನು ಮಾಡ್ಕೊಬೇಕು ಅಂದರೆ ಮೀನರಾಶಿಯವರು ಯಾರಾದರೂ ವಿದ್ಯಾರ್ಥಿಗಳಿದ್ದರೆ ಅಂಥವರಿಗೆ ಉನ್ನತ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಫಲವನ್ನು ಈ ಗುರು ಜೂನ್ 2ನೇ ತಾರೀಕಿನಿಂದ ಕೊಡ್ತಾ ಹೋಗ್ತಾನೆ. ಅದೇ ರೀತಿ ಯಾರಾದರೂ ಮೀನರಾಶಿಯವರು ವಿದ್ಯಾರ್ಥಿಗಳು ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಅನ್ಕೋತಾ ಏನಾದರೂ ಆಸೆ ಇದ್ದರೆ ಅಂತಹ ಆಸೆಯನ್ನು ಈ ಗುರು ಬಲದಿಂದ ನೀವು ಈಡೇರಿಸ್ಕೊಳ್ಬೋದು. ಅಂದರೆ ಜೂನ್ 2ನೇ ತಾರೀಕಿನಿಂದ ಗುರು ಈ ಒಂದು ಅಂದರೆ ವಿದ್ಯಾರ್ಥಿಗಳಿಗೆ ಒಳ್ಳೆ ಫಲವನ್ನು ಕೊಡ್ತಾ ಹೋಗ್ತಾನೆ ಈ ಮೀನರಾಶಿ ವಿದ್ಯಾರ್ಥಿಗಳಿಗೆ. ಇನ್ನು ಉದ್ಯೋಗ ಮತ್ತು ಆರ್ಥಿಕ ಪರಿಸ್ಥಿತಿ ಅಂದರೆ ಮೀನರಾಶಿಯವರ ಉದ್ಯೋಗ ಜೂನ್ 2ನೇ ತಾರೀಕಿನಿಂದ ಯಾವ ರೀತಿ ಇದೆ, ಅವರ ಆರ್ಥಿಕ ಪರಿಸ್ಥಿತಿ ಅಂದರೆ ಹಣಕಾಸಿನ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ನೋಡೋದಾದರೆ, ಗುರು ನಿಮ್ಮ ಲಾಭಸ್ಥಾನವನ್ನು ನೋಡುವುದರಿಂದ ಅಂದರೆ ಪಂಚಮದಲ್ಲಿರುವಂತಹ ಗುರು ಕಟಕ ರಾಶಿಯಿಂದ ನಿಮ್ಮ ಲಾಭಸ್ಥಾನವನ್ನು ಅಂದರೆ ಮೀನರಾಶಿಯವರ ಲಾಭಸ್ಥಾನವನ್ನು ನೋಡುವುದರಿಂದ ಈ ಮೀನರಾಶಿಯವರ ಅಧಿಕಾರಿಗಳಿಂದ ಯಾರಾದರೂ ಕೆಲಸ ಮಾಡ್ತಿದ್ರೆ ಉದ್ಯೋಗದಲ್ಲಿರುವಂತಹ ಮೀನರಾಶಿಯವರಿಗೆ ಅವರ ಹಿರಿಯ ಅಧಿಕಾರಿಗಳಿಂದ, ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಅಥವಾ ಪ್ರಮೋಷನ್ ಸಿಗುವಂತಹ ಒಂದು ಯೋಗವನ್ನು ಈ ಗುರು ಕೊಡ್ತಾ ಇದ್ದಾನೆ ಈ ಮೀನರಾಶಿಯವರಿಗೆ. ಇನ್ನು ಮೀನರಾಶಿಯವರ ಸಾಲಗಳೆಲ್ಲವೂ ಮುಕ್ತಿ. ಅಂದರೆ ಮೀನರಾಶಿಯವರು ಏನಾದರೂ ಸಾಲಗಳನ್ನು ಮಾಡ್ಕೊಂಡಿದ್ರೆ ಅವರಿಗೆ ಆ ಸಾಲಗಳಿಂದ, ಹಳೆಯ ಸಾಲಗಳಿಂದ ಈ ಗುರು ಮುಕ್ತಿಯನ್ನು ಕೊಡ್ತಾ ಇದ್ದಾನೆ. ಅದನ್ನು ತೀರಿಸಲಿಕ್ಕೆ, ಹಳೆಯ ಸಾಲಗಳನ್ನು ತೀರಿಸಲಿಕ್ಕೆ ಗುರು ದಾರಿ ತೋರಿಸ್ತಾ ಇದ್ದಾನೆ ಈ ಮೀನರಾಶಿಯವರಿಗೆ. ಬಂಧುಗಳೇ, ನಾವು ಮುಖ್ಯವಾಗಿ ಗಮನಿಸಬೇಕು, ಗುರು ತಾನಿರುವ ಮನೆಗಿಂತ ತಾನು ದೃಷ್ಟಿಸುವ ಮನೆಗಳು ಅಂದರೆ ಅವನು ನೋಡುವಂತಹ ಮನೆಗಳಿಗೆ ಹೆಚ್ಚು ಶುಭ ಫಲಗಳನ್ನು ನೀಡೋದ್ರಿಂದ ಈ ಪಂಚಮ ಸ್ಥಾನದಿಂದ ಅಂದರೆ ಕಟಕ ರಾಶಿಯಿಂದ ಮೀನರಾಶಿಯವರ 9ನೇ ಮನೆ ಅಂದರೆ ಭಾಗ್ಯದ ಮೇಲೆ, ಭಾಗ್ಯದ ಭಾವದ ಮೇಲೆ ಅವನು ದೃಷ್ಟಿ ಬೀರೋದ್ರಿಂದ ಈ ಮೀನರಾಶಿಯವರ ಭಾಗ್ಯ ವೃದ್ಧಿಯಾಗುತ್ತೆ. ಅದೇ ರೀತಿ ತಂದೆಯ ಆರೋಗ್ಯ ಸುಧಾರಿಸುತ್ತೆ. ಈ ಮೀನರಾಶಿಯವರ ತಂದೆ ಏನಾದರೂ ಅನಾರೋಗ್ಯ ಸಮಸ್ಯೆಯಿಂದ ನರಳ್ತಾ ಇದ್ದರೆ ಅವರ ಆರೋಗ್ಯ ಸುಧಾರಿಸುತ್ತೆ. ಅದೇ ರೀತಿ ಮೀನರಾಶಿಯವರಿಗೆ ಅವರ ಹಿರಿಯರ ಆಸ್ತಿ ಸಿಗುವಂತಹ ಸಂಭವ ಇದೆ. ಅದೇ ರೀತಿ ಈ ಮೀನರಾಶಿಯವರಿಗೆ ದೂರದ ಪ್ರಯಾಣದಿಂದ ಲಾಭ ಕೂಡ ಉಂಟಾಗುತ್ತೆ. ಇನ್ನು ಗುರುವಿಗೆ 11ನೇ ಮನೆಯ ಮೇಲೆ ದೃಷ್ಟಿ ಅಂದರೆ ಮೀನರಾಶಿಯವರ ಲಾಭದ ಮನೆ ಅಂದರೆ 11ನೇ ಮನೆಯ ಮೇಲೆ ಗುರು ದೃಷ್ಟಿ ಬೀರೋದ್ರಿಂದ ಈ ಮೀನರಾಶಿಯವರು ಅಂದುಕೊಂಡಂತಹ ಕೆಲಸಗಳು
ಲಾಭದಾಯಕವಾಗಿ ಮುಕ್ತಾಯವಾಗ್ತವೆ. ಅದೇ ರೀತಿ ಎಲ್ಲಾದರೂ ಹೂಡಿಕೆ ಮಾಡಿದರೆ ಅದರಿಂದ ಲಾಭ ಕೂಡ ದೊರೆಯುತ್ತೆ. ಮತ್ತು ಅನೇಕ ಆದಾಯದ ಮೂಲಗಳು ಅಂದರೆ ಮೀನರಾಶಿಯವರಿಗೆ ಒಂದಲ್ಲ ಆದಾಯದ ಮೂಲಗಳು, ಹಲವಾರು ಆದಾಯದ ಮೂಲಗಳನ್ನು ಈ ಗುರು ಕೊಡ್ತಾ ಹೋಗ್ತಾನೆ ಜೂನ್ 2ನೇ ತಾರೀಕಿನಿಂದ. ಮತ್ತು ಮುಖ್ಯವಾಗಿ ಈ ಕಟಕ ರಾಶಿಯಿಂದ ಅಂದರೆ ಗುರು ಪಂಚಮ ಸ್ಥಾನದಿಂದ ತನ್ನದೇ ಮನೆಯಾದಂತಹ ಮೀನರಾಶಿಯನ್ನು ನೋಡುವುದರಿಂದ ಮೀನರಾಶಿಯವರ ಆರೋಗ್ಯ ಸುಧಾರಣೆ ಆಗುತ್ತೆ. ಅಂದರೆ ಮೀನರಾಶಿಯವರೇನಾದರೂ ದೀರ್ಘಕಾಲೀನ ರೋಗದಿಂದ ನರಳುತ್ತಾ ಇದ್ದರೆ ಅಂಥವರ ಆರೋಗ್ಯ ಸುಧಾರಣೆಯತ್ತ ಸಾಗುತ್ತೆ ಈ ಜೂನ್ 2ನೇ ತಾರೀಕಿನಿಂದ. ಇನ್ನು ಮೀನರಾಶಿಯವರಿಗೆ ಜಮೀನು ಯೋಗ ಅಂದರೆ ಮನೆ ಕಟ್ಟುವಂತಹ ಯೋಗ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಈ ಜೂನ್ 2ನೇ ತಾರೀಕು ಈ ಮೀನರಾಶಿಯವರ ಮನೆ ಕಟ್ಟುವ ಕನಸು ಈಡೇರುವಂತಹ ಕಾಲ. ಹೊಸ ಮನೆ ಖರೀದಿ ಮಾಡುವಂತಹ ಯೋಗವನ್ನು ಈ ಗುರು ಕೊಡ್ತಾ ಇದ್ದಾನೆ. ಜಮೀನು ಅಥವಾ ಫ್ಲಾಟ್ಗಳನ್ನು ನೀವು ಖರೀದಿಸ್ಬೋದು, ಅಥವಾ ಬ್ಯಾಂಕ್ ಲೋನಿಗೆ ಏನಾದರೂ ಅಪ್ಲೈ ಮಾಡಿದರೆ ಅದು ಅಪ್ರೂವ್ ಆಗುವಂತಹ ಸಾಧ್ಯತೆ ಜೂನ್ 2ರಿಂದ ಈ ಗುರು ಕೊಡ್ತಾ ಹೋಗ್ತಾನೆ. ಮತ್ತು ಉತ್ತಮ ಸಮಯ ಅಂದರೆ ನೀವು ಜಮೀನು ಅಥವಾ ಮನೆಯನ್ನು ಕಟ್ಟಬೇಕು ಅಥವಾ ಕೊಡಬೇಕು ಅಂತ ಇದ್ರೆ ಅದಕ್ಕೆ ಉತ್ತಮ ಸಮಯ ಅಂದರೆ ಆಗಸ್ಟ್ 26, 2026ರ ನಂತರ ನೀವು ಈ ವ್ಯವಹಾರಕ್ಕೆ ಅಂದರೆ ಮನೆ ಖರೀದಿಗೆ ಅಥವಾ ಮನೆ ಕಟ್ಟಲಿಕ್ಕೆ ನೀವು ಪ್ರಾರಂಭ ಮಾಡ್ಬೋದು. ಅದರಲ್ಲೂ ಕೂಡ ನೀವು ಮುಖ್ಯವಾಗಿ ಗುರುವಾರ ಅಥವಾ ಶುಕ್ರವಾರ ವ್ಯವಹಾರ ಮಾಡಿದರೆ ತುಂಬ ಲಾಭವನ್ನು ಪಡಿತೀರಾ ಆ ವ್ಯವಹಾರದಿಂದ. ಇನ್ನು ಮದುವೆ ಯೋಗ ಅಂದರೆ ಮೀನರಾಶಿಯವರಿಗೆ ಮದುವೆ ಯೋಗ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಜೂನ್ 2ನೇ ತಾರೀಕಿನ ನಂತರ ಗುರುಬಲ ಪ್ರಾರಂಭ ಆಗ್ತಿದ್ದು ಜೂನ್ 2ನೇ ತಾರೀಕಿನ ನಂತರ ನಿಮಗೆ ಉತ್ತಮ ಸಂಬಂಧಗಳು ಬರ್ತವೆ. ಅದೇ ರೀತಿ ಕುಟುಂಬದ ಒಪ್ಪಿಗೆ ಪಡೆದು ನೀವು ವಿವಾಹವಾಗುವಂತಹ ಸಾಧ್ಯತೆಯನ್ನು ಈ ಗುರು ಕೊಡ್ತಾ ಹೋಗ್ತಾನೆ. ಅದರಲ್ಲೂ ಕೂಡ ವಿಶೇಷವಾಗಿ ಈ ಮೀನರಾಶಿಯವರಿಗೆ ಅಂದರೆ ಯಾರಾದರೂ ಮದುವೆಗೆ ಟ್ರೈ ಮಾಡ್ತಾ ಇದ್ದರೆ ಮೀನರಾಶಿಯವರು ಮದುವೆ ಆಗಿಲ್ಲ ಸಂಗಾತಿಗಳನ್ನು ಹುಡುಕ್ತಾ ಇದ್ದರೆ ಅಂಥವರು ಜುಲೈ 2026ರಿಂದ ಫೆಬ್ರವರಿ 2027ರವರೆಗೆ ದಯವಿಟ್ಟು ಆದಷ್ಟು ಟ್ರೈ ಮಾಡಿದರೆ ಮದುವೆ ಆಗುವಂತಹ ಯೋಗ ಇದೆ. ಅದರಲ್ಲೂ ಕೂಡ ಅಕ್ಟೋಬರ್ ನವಂಬರ್ ತಿಂಗಳುಗಳಲ್ಲಿ ಹೆಚ್ಚು ಪ್ರಯತ್ನ ಪಡಿ. ಆ ಟೈಮ್ನಲ್ಲಿ ಗುರು ಮದುವೆಯಾಗುವಂತಹ ಯೋಗವನ್ನು ಈ ಮೀನರಾಶಿಯವರಿಗೆ ಕೊಡ್ತಾನೆ. ಇನ್ನು ಈ ಮದುವೆ ಯೋಗ ಮತ್ತು ಆಸ್ತಿ ಯೋಗವನ್ನು ಮೀನರಾಶಿಯವರಿಗೆ ಬಲಪಡಿಸಲು ಅಂದರೆ ಈ ಯೋಗವನ್ನು ನಾವು ಇನ್ನಷ್ಟು ಬಲಪಡಿಸಬೇಕಾದ್ರೆ ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಬೇಕಾಗತ್ತೆ. ಆ ಪರಿಹಾರಗಳೇನು ಎಂಬುದನ್ನು ನೋಡುವುದಾದರೆ, ಶ್ರೀ ರಾಘವೇಂದ್ರ ಅಥವಾ ಶ್ರೀ ವಿಷ್ಣು ಅಥವಾ ದತ್ತಾತ್ರೇಯ ಅಥವಾ ಸಾಯಿಬಾಬಾ ದೇವರನ್ನು ಪೂಜಿಸುವುದು, ಅಥವಾ ದಕ್ಷಿಣಾಮೂರ್ತಿ ಅಷ್ಟಕವನ್ನು ಪಠಣೆ ಮಾಡುವುದು, ಅಥವಾ ಕಡಲೆಬೇಳೆ ದಾನವನ್ನು ಮಾಡುವುದು, ಅಥವಾ ಗುರುಗಳ ಸೇವೆಯನ್ನು ಮಾಡ್ತಾ ಬಂದರೆ ಗುರು ನಿಮಗೆ ಹೆಚ್ಚು ಯೋಗವನ್ನು ಹೆಚ್ಚು ಬಲವನ್ನು ಕೊಡ್ತಾ ಹೋಗ್ತಾನೆ. ಬಂಧುಗಳೇ, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇಂತಹ ಜ್ಯೋತಿಷ್ಯ ಮಾಹಿತಿ, ಗುರು ಗೋಚಾರ ಫಲಗಳು ಮತ್ತು ಪರಿಹಾರಗಳನ್ನು ಪಡೆಯಲು ಬೆಲ್ ಐಕಾನ್ ಒತ್ತುವುದನ್ನು ದಯವಿಟ್ಟು ಮರಿಬೇಡಿ. ಗುರುವಿನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ಎಲ್ಲರಿಗೂ ಶುಭವಾಗಲಿ.